ಆತ್ಮೀಯ ಎಲ್ಲ ದ್ವಿತೀಯ PUC ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ತಿಳಿಸುವುದೇನು ಹೋಗಿದ್ರೆ, ಇವತ್ತು ಈ ಒಂದು ಕರ್ನಾಟಕ ಸರ್ಕಾರ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಈ ಒಂದು 2026ರ ದ್ವಿತೀಯ PUC ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ಇದರ ನಿಮಿತ್ತವಾಗಿ ಇವತ್ತಿನ ಒಂದು ತರಗತಿಯನ್ನು ತಗೊಳ್ತಕ್ಕಂಥದ್ದು. ಈ ತರಗತಿ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಾದರೆ ತಾವುಗಳನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ತಮಗೆ ಬೇಗನೆ ಬಂದು ತಲುಪುತ್ತವೆ ಸ್ನೇಹಿತರೆ. ಈಗ ದಿನಾಂಕ ಮತ್ತು ಯಾವ್ಯಾವ ದಿನಾಂಕದಲ್ಲಿ ಈ ವಾರ ವಿಷಯಗಳು, ವಿಷಯದ ಸಂಕೇತ, ಸಮಯ ಹಾಗೂ ಒಟ್ಟು ಅವಧಿ, ಟೈಮ್ ಪೀರಿಯಡ್ ಅಂತ ಕರಿತೇವೆ, ಮತ್ತು ಗರಿಷ್ಠ ಅಂಕಗಳು ಈ ತಮ್ಮ ಪ್ರಪ್ರಥಮವಾಗಿ ಪ್ರಾರಂಭವಾಗ್ತಕ್ಕಂಥ ದ್ವಿತೀಯ PUCಯ ದಿನಾಂಕ 28/2/2026 ಶನಿವಾರದಂದು ವಿಷಯ ಕನ್ನಡ ಮತ್ತು ಅರೇಬಿಕ್. ಈ ಒಂದು ವಿಷಯದ ಸಂಕೇತ 1 ಮತ್ತು 11 ಬೆಳಿಗ್ಗೆ 10 ಗಂಟೆಯಿಂದ ಪ್ರಾರಂಭವಾಗುತ್ತದೆ ಮತ್ತು ಮಧ್ಯಾಹ್ನದ ಪೇಪರು ಮಧ್ಯಾಹ್ನ 1 ಗಂಟೆಯಿಂದ ಪ್ರಾರಂಭವಾಗ್ತಕ್ಕಂಥದ್ದು. ಒಟ್ಟು ಟೈಮ್ ಪೀರಿಯಡ್, ಸಮಯದ ಅವಧಿ 3 ಗಂಟೆ ಹಾಗೂ ಗರಿಷ್ಠ ಅಂಕಗಳನ್ನು 80 ಅಂಕಗಳನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು 28ನೇ ತಾರೀಕು ಇರ್ತಕ್ಕಂಥದ್ದು. ಹಾಗೆ 1/3/2026ರಂದು ಇದು ರಜಾ ದಿನ ಇದೆ. ಇದನ್ನು ತಾವು ಯಾವುದೇ ರೀತಿ ಕನ್ಸಿಡರ್ ಮಾಡಬಾರ್ದು. ನೆಕ್ಸ್ಟು ಇಲ್ಲಿ 2/3/2026 ಸೋಮವಾರರಂದು ಈ ವಿಷಯಗಳ ಪರೀಕ್ಷೆ ಇರ್ತಕ್ಕಂಥದ್ದು. ಭೂಗೋಳಶಾಸ್ತ್ರ, ಸಂಖ್ಯಾಶಾಸ್ತ್ರ, ಮನಃಶಾಸ್ತ್ರ ಈ ಸಬ್ಜೆಕ್ಟ್ ಕೋಡ್ಗಳಿವೆ. ಬೆಳಿಗ್ಗೆ 10 ಗಂಟೆಯಿಂದ ಪ್ರಾರಂಭವಾಗಿ 1 ಗಂಟೆ ಮುಗಿಯುತ್ತದೆ. ಮತ್ತು ಮಧ್ಯಾಹ್ನ 1 ಗಂಟೆಯಿಂದ ಇಲ್ಲಿ ಒಟ್ಟು 3 ಗಂಟೆ ಅವಧಿ ಇರ್ತಕ್ಕಂಥದ್ದು. ಇಲ್ಲಿ ಕೂಡ 80 ಮಾರ್ಕ್ಸ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಬೆಳಿಗ್ಗೆ 10 ಗಂಟೆ, ಮಧ್ಯಾಹ್ನ 3 ಗಂಟೆ, 3 ಗಂಟೆ ಪ್ರಶ್ನೆ ಪತ್ರಿಕೆ ಇರ್ತಕ್ಕಂಥದ್ದು. ನೆಕ್ಸ್ಟು 3/3/2026ರಂದು ಇಂಗ್ಲೀಷ್ ಪತ್ರಿಕೆ ಇರ್ತಕ್ಕಂಥದ್ದು. ಈ ಒಂದು ಇಂಗ್ಲೀಷ್ ಪತ್ರಿಕೆ ಕೋಡ್ ಸಂಖ್ಯೆ ಎಲ್ಲನೂ ಕೂಡ 80 ಮಾರ್ಕ್ಸಿನ ಪತ್ರಿಕೆಯಾಗಿದೆ. ಅದೇ ರೀತಿ ಈ 4/3/2026 ಬುಧವಾರರಂದು ಇಷ್ಟು ಪತ್ರಿಕೆಗಳನ್ನು ಇರ್ತಕ್ಕಂಥದ್ದು. ಆ ದಿವಸ ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ ಮತ್ತು ಫ್ರೆಂಚು ಈ ಪತ್ರಿಕೆಗಳನ್ನು ಆ ಒಂದು 4ನೇ ತಾರೀಕು ಇರ್ತಕ್ಕಂಥದ್ದು. ಇದು ಸೇಮ್ ಟೈಮ್ ಟೇಬಲ್, ಸೇಮ್ ಏನಾಗಿರ್ತಕ್ಕಂಥದ್ದು ಸಮಯ ಮತ್ತು ಅಂಕಗಳಾಗಿರ್ತಕ್ಕಂಥದ್ದು. ಈ ಎಲ್ಲ ಪತ್ರಿಕೆಗೂ ಕೂಡ 80 ಅಂಕಗಳು. ಅದೇ ರೀತಿ 5/3/2026ರಂದು ಗುರುವಾರ ಇತಿಹಾಸ ವಿಷಯನೂ ಇರ್ತಕ್ಕಂಥದ್ದು. ಈ ಒಂದು ಇತಿಹಾಸದ ವಿಷಯದಲ್ಲಿ ಅದೇ ರೀತಿಯಾಗಿ 6/3/2026 ಶುಕ್ರವಾರ ಭೌತಶಾಸ್ತ್ರ, ಇದು ಸೈನ್ಸ್ ವಿದ್ಯಾರ್ಥಿಗೆ ಇದು
ಕಲಾ ವಿದ್ಯಾರ್ಥಿಗೆ ಇರ್ತಕ್ಕಂಥದ್ದು ಮತ್ತು ವಾಣಿಜ್ಯ ವಿದ್ಯಾರ್ಥಿಗಳಿಗೂ ಇರ್ತಕ್ಕಂಥದ್ದು. ಹಾಗೆ 7/3/2026 ಶನಿವಾರ ಐಚ್ಛಿಕ ಕನ್ನಡ, ವ್ಯವಹಾರ ಅಧ್ಯಯನ ಮತ್ತು ಭೂಗೋಳಶಾಸ್ತ್ರವನ್ನು ಒಳಗೊಂಡಿರ್ತಕ್ಕಂಥ ಪತ್ರಿಕೆ ಶನಿವಾರ ಇರ್ತಕ್ಕಂಥದ್ದು. ಹಾಗೆ ಮುಂದುವರೆದಿದೆ ಆದರೆ ತಾವುಗಳನ್ನು ಇಲ್ಲಿ ನೋಡ್ಬೋದಾಗಿರ್ತಕ್ಕಂಥದ್ದು. ಸೆಮ್ 9/3/2026 ಸೋಮವಾರ ದಿವಸ ಈ ವಿಜ್ಞಾನ ಪತ್ರಿಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು. ರಾಸಾಯನಶಾಸ್ತ್ರ, ಅಲ್ಲಿ ಕಲಾ ಆರ್ಟ್ಸ್ದವ್ರಿಗೆ ಶಿಕ್ಷಣ ಮತ್ತು ಮೂಲ ಗಣಿತ ಈ ಒಂದು ಪತ್ರಿಕೆಯನ್ನು ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ 10/3 ಮಂಗಳವಾರ ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರ ಕೇವಲ ಅವತ್ತು ಒಂದೇ ಪತ್ರಿಕೆ ಇರ್ತಕ್ಕಂಥದ್ದು. ಇದು ಸಬ್ಜೆಕ್ಟ್ ಕೋಡ್ ಬಂದು 22 ಆಗಿರ್ತಕ್ಕಂಥದ್ದು. ಬೆಳಗ್ಗೆ 10 ಗಂಟೆ, ಮಧ್ಯಾಹ್ನ 1 ಗಂಟೆವರೆಗೆ ಮುಕ್ತಾಯ ಆಗ್ತದೆ. 3 ಗಂಟೆ ಸಮಯ, 80 ಅಂಕದ ಪ್ರಶ್ನೆ ಇರ್ತಕ್ಕಂಥದ್ದು ಪ್ರಶ್ನೆ ಪತ್ರಿಕೆ. ಹಾಗೆ ಬುಧವಾರ 11/3/2026 ತರ್ಕಶಾಸ್ತ್ರ, ವಿದ್ಯುತ್ನಾತ್ಮಕ ಶಾಸ್ತ್ರ, ಗೃಹ ವಿಜ್ಞಾನ ಈ ಪತ್ರಿಕೆಯನ್ನು 11ನೇ ತಾರೀಕು ಇರ್ತಕ್ಕಂಥದ್ದು. ಅದು ಸೇಮ್ ಎಲ್ಲ ಪೀರಿಯಡ್ ಮತ್ತು ಟೈಮ್ ಟೇಬಲ್ ಇರ್ತಕ್ಕಂಥದ್ದು. 12/3/2026 ಗುರುವಾರ ಕೇವಲ ಹಿಂದಿ ಒಂದು ಪತ್ರಿಕೆ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ 13/3/2026 ಶುಕ್ರವಾರ ರಾಜ್ಯಶಾಸ್ತ್ರ ಪ್ರಶ್ನೆ ಪತ್ರಿಕೆ ಇರ್ತಕ್ಕಂಥದ್ದು. ಇದು ಸೇಮ್ ಇದರ ಕೋಡ್ ಬಂದುಬಿಟ್ಟು ಮತ್ತು ಬೆಳಿಗ್ಗೆ ಇವೆಲ್ಲನೂ ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗೆ 14/3/2026 ಲೆಕ್ಕಶಾಸ್ತ್ರ ಮತ್ತು ಗಣಿತಶಾಸ್ತ್ರ, ಇಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಈ ಪತ್ರಿಕೆಯನ್ನು ಇರ್ತಕ್ಕಂಥದ್ದು. ಇದರ ಕೋಡು ಮತ್ತು ಸಮಯ ಅಂಕಗಳು ಇಲ್ಲಿ ಎಲ್ಲ ಸೇಮ್ ಇರ್ತಕ್ಕಂಥದ್ದು. ಹಾಗೆ 16/3/2026 ಸೋಮವಾರ ಇಲ್ಲಿ ಸಮಾಜಶಾಸ್ತ್ರ, ಜೀವಶಾಸ್ತ್ರ, ಗಣಕ ವಿಜ್ಞಾನ ಇಲ್ಲಿ ಈ ಒಂದು ಪತ್ರಿಕೆಯನ್ನು ಇರ್ತಕ್ಕಂಥದ್ದು. 17/3/2026 ಮಂಗಳವಾರ ಅಂದರೆ ಈ ಒಂದು ವಾರದಲ್ಲಿ ಸುಮಾರು ಅಂದರೆ ಹಿಂದೂಸ್ತಾನಿ ಸಂಗೀತ, ಎಲೆಕ್ಟ್ರಾನಿಕ್ ಮತ್ತು ಗಣಕಯಂತ್ರ, ಉಡುಪು ತಯಾರಿಕೆ ಮತ್ತು ಗೃಹ ಉಪಯೋಗಿ ವಸ್ತುಗಳು, ಮಾಹಿತಿ ತಂತ್ರಜ್ಞಾನ, ರಿಟೇಲ್, ಆಟೋಮೊಬೈಲ್, ಆರೋಗ್ಯ ರಕ್ಷಣೆ, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಇಷ್ಟು ಪತ್ರಿಕೆಗಳನ್ನು ಈ ಪರೀಕ್ಷೆಯ ಕೊನೆಯ ದಿವಸ ಆಗಿರ್ತಕ್ಕಂಥದ್ದು. ಇವುಗಳಿಗೆ ಈ ಕೆಲವೊಂದು ವಿಷಯಗಳಿಗೆ ಇಲ್ಲಿ ಜೀವಶಾಸ್ತ್ರ, ಗಣಿತಶಾಸ್ತ್ರಕ್ಕೆ ಏನಿದೆ ಅಂತಂದರೆ ಇಲ್ಲಿ ಅಂಕಗಳು 70 ಇರ್ತಕ್ಕಂಥದ್ದು. ಇಲ್ಲಿ 30 ಥಿಯರಿ ಆಗಿರ್ತಕ್ಕಂಥದ್ದು. ಇದು ತಾವು ಇಲ್ಲಿ ಸ್ವಲ್ಪ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಈ ಪೇಪರಿಗೆ ಇವೆರಡು ಪೇಪರಿಗೆ ಏನಿರ್ತದೆ ಇಲ್ಲಿ 70 ಆಗಿರ್ತಕ್ಕಂಥದ್ದು. ಇವೆಲ್ಲ ಪೇಪರ್ಗಳಿಗೂ ಕೂಡ ಏನಾಗಿದೆ ಅಂತಂದರೆ 40, 60, 60, 60 ಆಗಿರ್ತಕ್ಕಂಥದ್ದು. ಇಲ್ಲಿ ಇವ್ರ ಟೈಮ್ ಟೇಬಲು ಕೂಡ ಬೆಳಿಗ್ಗೆ 10ರಿಂದ ಇಲ್ಲಿ ಮಧ್ಯಾಹ್ನ 12:55 ಇದರ ಟೈಮು ಏನಿದೆ ಅಂತಂದರೆ ಇಲ್ಲಿ 3 ಗಂಟೆ ಬದಲಿ 2 ಗಂಟೆ 15 ನಿಮಿಷ ತೊಳಿರ್ತಕ್ಕಂಥದ್ದು ಈ ಪತ್ರಿಕೆದಲ್ಲೂ ಇದು ನೀವು ತಿಳ್ಕೊಳ್ಬೇಕು. ಇಲ್ಲಿ 60 ಅಂಕದ ಪತ್ರಿಕೆಗಳನ್ನು ಇರ್ತಕ್ಕಂಥದ್ದು. ಈ ರೀತಿ ಸ್ನೇಹಿತರೆ ನಿಮ್ಮ ದ್ವಿತೀಯ PUCಯ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಹಾಗೂ ಇತರೆ ಭಾಗಗಳಲ್ಲಿ ಕೂಡ ನೀವು ಪಡ್ಕೊಳ್ತಕ್ಕಂಥ ಅಂಕಗಳು, ಸಮಯ ಮತ್ತು ಈ ಟೈಮ್ ಟೇಬಲನ್ನು ಆಧಾರವಾಗಿಟ್ಕೊಂಡು ತಾವು ಪರೀಕ್ಷೆಯ ದೃಷ್ಟಿಯಿಂದ ಭಾಳ ಅರ್ಥಪೂರ್ಣವಾಗಿ ಸಮಯ ಸದುಪಯೋಗ ಮಾಡಿಕೊಂಡು ಅಧ್ಯಯನ ಮಾಡಿದ್ದೇ ಆದರೆ
ನೀವು ಕೂಡ 80ಕ್ಕೆ 80 ಅಂಕಗಳನ್ನು ಪಡ್ಕೊಳ್ಳೋಕ್ಕೆ ಇದು ಒಂದು ಸುವರ್ಣ ಅವಕಾಶ ಇದೆ ಅಂತಕ್ಕಂಥ ಹೇಳ್ತಾ ಈ ವಿಡಿಯೋ ಈ ಕೊನೆಯವರೆಗೂ ನೋಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕರಿಸುತ್ತಾ ನಾನು ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಭೇಟಿಯಾಗೋಣ. ಥ್ಯಾಂಕ್ ಯು.